ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಈಗಾಗಲೇ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹಲವು ದಿನಗಳಿಂದಲೂ ಕೂಡ ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಿನ್ನೆಯಿಂದಲೂ ಕೂಡ ತೀವ್ರ ಸ್ವರೂಪಕ್ಕೆ ಬಿಡದಿ ರೈತರ ಹೋರಾಟ ತೀವ್ರ ಸ್ವರೂಪಕ್ಕೆ ಈಗ ಪರಿವರ್ತನೆ ಆಗಿದೆ. ನಿನ್ನೆ ಸರ್ವೆ ಮಾಡೋದಕ್ಕೆ ಬಂದಿದ್ದಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಮ್ಮ ಜೀವವನ್ನ ಬೇಕಾದ್ರೂ ಬಿಡ್ತೀವಿ, ಆದ್ರೆ ಜಮೀನನ್ನ ಬಿಟ್ಕೊಡೋದಿಲ್ಲ, ಸರ್ವೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಪ್ರತಿಭಟನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ನೂರಾರು ಜನ ರೈತರು ಕೂತು ಶಾಂತಿಯುತವಾಗಿ ಇವತ್ತು ಪ್ರತಿಭಟನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ನಿನ್ನೆ ತೀವ್ರ ಸ್ವರೂಪಕ್ಕೆ ಬದಲಾವಣೆ ಆಗಿತ್ತು. ಸದ್ಯಕ್ಕೆ ನನ್ನ ಜೊತೆ ಸಾಕಷ್ಟು ಜನ ರೈತರಿದ್ದಾರೆ. ಮಹಿಳಾ ರೈತರು ಕೂಡ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಕೂತು ಪ್ರತಿಭಟನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ನಮ್ಮ ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ. ಇದು ಏನೇ ಒಂದು ತೀರ್ಮಾನ ಆಗೋವರೆಗೂ ಇಲ್ಲ 80% ತೋರಿಸಿ ನೀವು JMC ಮಾಡ್ಕೊಳ್ಳಿ, ಚೆಕ್ ವಿತರಣೆ ಮಾಡಿ, ಇಲ್ಲ ಅಂದ್ರೆ ನಮ್ಮ ಇವಾಗ ಶೇಕಡ ನಾವು ವಿರೋಧ ಮಾಡ್ತಾ ಇರೋರು 80% ಇದ್ದೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಅವರು ಪರವಾಗಿರೋರು 80% ಅಂತ ಅವ್ರು ಹೇಳ್ತಾವ್ರೆ. ನಾವು ಏನು ಒಂದು 20,000 ಕೋಟಿ ಪ್ರಾಜೆಕ್ಟು ಮಾಡ್ತಾ ಇರೋ ಅಂತ ಸರ್ಕಾರ ಆ ನೋಟಿಫಿಕೇಶನ್ ಏನು ಯಾರ ಪರ ಯಾರ ವಿರೋಧ ಪರ್ಸೆಂಟ್ ತೋರ್ಸಕ್ಕೆ ಇವ್ರು ಯಾಕೆ ಹಿಂದೆ ಮುಂದೆ ನೋಡ್ತಾವ್ರೆ. ನಾವು ಇವಾಗ ಪ್ರಾರಂಭದಿಂದನೂ ಕೇಳ್ತಾ ಇದ್ದೀವಿ, ನಿಮ್ಗೆ ಎಷ್ಟು ಸಪೋರ್ಟು, ಎಷ್ಟು ಜನ ಸಪೋರ್ಟ್ ಆಗಿ ಈ ಪ್ರಾಜೆಕ್ಟ್ಗೆ ನಿಂತವ್ರೆ, ನಾವ್ ಎಷ್ಟು ಜನ ವಿರೋಧ ಮಾಡ್ತಾ ಇದ್ದೀವಿ, ಎಲ್ಲ ಮಾಧ್ಯಮಗಳಿಗೆ ತೋರಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆಯ್ತು ಕಳ್ಸಿಕೊಡ್ತೀವಿ. ಮಾಧ್ಯಮದವ್ರಿಗೆ ಕೇಳಿದ್ರು ಇದೇ ಪ್ರಶ್ನೆ ಉತ್ತರನೇ ಅವ್ರದ್ದು. ಆಯ್ತು ನಾವು ಕಳ್ಸಿಕೊಡ್ತೀವಿ, ನಾವು ರಿಲೀಸ್ ಮಾಡ್ತೀವಿ, ಎಷ್ಟು ಜನ ಎಷ್ಟು % ಒಪ್ಕೊಂಡವ್ರೆ ಅಂತ ಮಾತನ್ನ ನಮ್ಮ ಶಾಸಕರು ಹೇಳ್ತಾವ್ರೆ. ನಾವು ನಿನ್ನೆ ಒಂದೇನು ನಾವು ಮನವಿ ಕೊಟ್ಟಿದ್ವಿ, ಆ ಮನವಿಗೆ ವಿರುದ್ಧವಾಗಿ JMC ಮಾಡಕ್ಕೆ ನಮ್ಮ ಭೂಮಿಗಳು ಕಳಿಸಿದ್ರು. ಅದಕ್ಕೆ ನಮ್ಮ ರೈತರು ಎಷ್ಟು ದಿವಸ ನಾವು 590 ದಿವಸ ಆದ್ರೂ ನಾವು ವಿರೋಧ ಮಾಡ್ತಾ ಇರೋಂಥವ್ರಿಗೆ ಒಂದು ಯಾವುದೇ ಒಂದು ಸಪೋರ್ಟ್ ಇಲ್ಲ, ಒಂದು ಸಭೆ ಮಾಡಲ್ಲ, ಚರ್ಚೆ ಮಾಡಲ್ಲ. ಅದಕ್ಕೋಸ್ಕರ ನಮ್ಮ ರೈತರು ನಾವು ನಮ್ಮ ಒಂದು ಆಕ್ರೋಶನ ಆ ರೀತಿ ತೋರಿಸ್ಕೊಂಡಿದೀವಿ ಸರ್. ಇದೇ ಏನೋ JMC ಇನ್ನ ಮತ್ತೆ ಮುಂದೆ ಬಂದ್ರು ನಾವು ಇದೇ ರೀತಿ ಪ್ರತಿಭಟನೆ ಮುಂದುವರಿಸ್ತೀವಿ ಸರ್. ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಕೊಡಲ್ಲ. ಅವರು ಇವಾಗ 80% ತೋರಿಸಿದ್ರೆ ಮಾಡ್ಕೊಬಂದು ನಮ್ಮ ಹೋರಾಟನ ನಾವು ಕೈ ಬಿಡ್ತೀವಿ ಅಂತ ಹೇಳ್ತೀವಿ ಸರ್. ಮತ್ತೊಬ್ಬರಿದ್ದಾರೆ, ಅವರನ್ನು ಕೂಡ ನಾನು ಮಾತನಾಡಿಸ ಹೋಗ್ತೀನಿ. ಮೇಡಮ್, ಸಾಕಷ್ಟು ದಿನಗಳಿಂದಲೂ ಕೂಡ ಪ್ರತಿಭಟನೆ ಮಾಡ್ತಾನೆ ಇದ್ದೀರಾ. ನಿನ್ನೆಯಿಂದ ತೀವ್ರ ಸ್ವರೂಪಕ್ಕೆ ಪರಿವರ್ತನೆ ಆಗಿದೆ ಪ್ರತಿಭಟನೆ. ಸರ್ಕಾರ ಭೂಮಿ ಕೊಡಿ ಅಂತ ಹೇಳ್ತಿದೆ, ನೀವು ಕೊಡಲ್ಲ ಅಂತ ಹೇಳ್ತಿದ್ದೀರಾ. ಕೊಡ್ತೀರಾ ಹೇಗೆ ಮೇಡಮ್? ಕೊಡಲ್ಲ ಸರ್. ಈಗ ಸರ್ಕಾರ ತಗೋಬೇಕು ಅಂದ್ರೆ ಅದಕ್ಕೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರ್ತದೆ. ಕಾನೂನಾತ್ಮಕವಾಗಿ ಅವ್ರ ಸರ್ಕಾರ ಏನಾದ್ರು ಅಕ್ವೈರ್ ಮಾಡ್ಕೋಬೇಕು ಅಂದ್ರೆ ಅವರು ಅದ್ರ ಮುಂದಾಗಬೇಕು. ಇಲ್ಲಿ 2013 ಆಕ್ಟ್ ಪ್ರಕಾರ ಭೂ ಸ್ವಾಧೀನ ಮಾಡ್ಕೋಬೇಕು ಅಂದ್ರೆ ಫಲವತ್ತಾದ ಭೂಮಿನ ಮಾಡ್ಕೊಳ್ಳೋಗೆ ಇಲ್ಲ. ಅದ್ರ ಜೊತೆಗೆ 80% ಅವರು ಏನು ಈ ಭೂಮಿನ ಸ್ವಾಧೀನಕ್ಕೆ ಒಳಪಡಿಸ್ಕೋಬೇಕಂದ್ರೆ ರೈತರು ಅಪ್ರೂವಲ್ ಕೊಡಬೇಕು, ಏನು ರೈತರು ಒಪ್ಪಿಗೆ ಪಡ್ಕೋಬೇಕು, ಕನ್ಸೆಂಟ್ ಫಾರ್ಮ್ ತಗೋಬೇಕು. ಇದನ್ನ ಯಾವ್ದನ್ನು ಅವ್ರು ಮಾಡಿಲ್ಲ. ನಾವು 492 ದಿನಗಳಿಂದ ಹೋರಾಟ ಮಾಡ್ತಾ ಇದೀವಿ. ಈ ಹೋರಾಟ ನಾವು ಭೂಮಿ ಕೊಡಲ್ಲ ಅಂತ, ಇದರಲ್ಲಿ ಯಾವುದೇ ಪರಿಹಾರದ ಬಗ್ಗೆ ಅಲ್ಲ. ಪರಿಹಾರ ನೀವು ಕಡಿಮೆ ಮಾಡಿದಿರಾ ಅಥವಾ ಜಾಸ್ತಿ ಮಾಡಿ ಅಂತ ಹೋರಾಟ ಅಲ್ಲ. ಇದು ನಮ್ಮ ಬದುಕಿನ ಪ್ರಶ್ನೆ, ಇದು ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ, ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಪಿತ್ರಾರ್ಜಿತ ಭೂಮಿ ನಾವು ಕೊಡಲ್ಲ ಅಂತಾನೆ ಹೋರಾಟ ಮಾಡ್ಕೊ ಬರ್ತಾ ಇರೋದು. ಯಾಕೆ ಅಂದ್ರೆ ಇಲ್ಲಿ ನಮ್ಮ ಭಾಗದಲ್ಲಿ ನೀವು ನಿಮ್ಗೆ ಆಗಲೇ ಮಾಧ್ಯಮಕ್ಕೆಲ್ಲ ಗೊತ್ತಿರೋ ಹಾಗೆ ಇದು ನಮ್ದು 90% 95% ಅಷ್ಟು ಭೂಮಿ ನೀರಾವರಿ ಭೂಮಿ ಇರೋದ್ರಿಂದ ನಾವು ಇಲ್ಲಿ ಜೀವನನ ಸಮೃದ್ಧಿಯಾಗಿ ಕಟ್ಕೊಂಡಿದೀವಿ. ನಮ್ಮ ಬದುಕನ್ನ ಕಿತ್ಕೊಂಡು ನೀವು ಯಾವ್ದೋ ಟೌನ್ಶಿಪ್ ಮಾಡ್ತೀವಿ ಅಂದ್ರೆ ನಾವು ಬಿಡಲ್ಲ. ಯಾಕೆಂದ್ರೆ ಇಲ್ಲಿ ರೈತರು ರಾಜಕಾರಣಿಗಳಿಗೆ ಭೂಮಿ ಬೇಕು. ಯಾಕೆ ಅವ್ರಿಗೊಂದು ಪ್ಯಾಷನ್, ಅವ್ರಿಗೊಂದು ಏನಿರುತ್ತೆ, ಅವ್ರಿಗೆ ಒಂದು ಪ್ರೊಫೆಷನಲ್ ಪ್ಯಾಷನ್, ಮತ್ತೊಂದು ಅವ್ರಿಗೆ ಹವ್ಯಾಸ, ಅವ್ರಿಗೆ 3 ತರದಲ್ಲಿ ಮಾಡ್ಬೋದು. ಆದ್ರೆ ರೈತ ಭೂಮಿ ನಂಬ್ಕೊಂಡಿರೋ ರೈತ ಮಾತ್ರ ವ್ಯವಸಾಯ ಮಾಡಬಾರ್ದು. ಇವಾಗ ಈ ಪ್ರಸ್ತುತ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ ಇದೊಂದು ರೂಲ್ಸ್ ಆಗ್ಬಿಟ್ಟಿದೆ. ರಾಜಕಾರಣಿಗಳು ಬೇಕು, ಬಂಡವಾಳದಾರರು ಬೇಕು, ಹೊರಗಡೆಯಿಂದ ಬಂದು ಬಿಸ್ನೆಸ್ ಮಾಡೋರ್ಗೆ ಭೂಮಿ ಬೇಕು. ಆದ್ರೆ ರೈತ ಮಾತ್ರ ಅವ್ರ ಪಿತ್ತಾರ್ಜಿತ ಆಸ್ತಿನಲ್ಲಿ ವ್ಯವಸಾಯ ಮಾಡೋದು ಅವ್ನ ಹಕ್ಕಿಲ್ವಾ? ನಾವು ಅದನ್ನ ಕೇಳ್ತಾ ಇದೀವಿ ಅಷ್ಟೇ. ನೀವು ಇವಾಗ ನಾವು ಇಷ್ಟು ದಿನದ ಹೋರಾಟ ಮಾಡ್ಕೊಂಡು ಬಂದ್ವಿ. ನಮಗೂ ನಾವು ಏನು ಶಾಂತಿಯುತವಾಗೇನೆ ಎಲ್ಲಾ ನಮ್ಗೆ ಯಾರ್ಯಾರು ಸಹಕಾರ ನೀಡಿದಾರೋ ಅವ್ರೆಲ್ಲ ಅವ್ರು ಏನೇನು ಹೇಳ್ತಾರೋ ನಮ್ಮ ಮಾರ್ಗದರ್ಶಕರು ಅದ್ರ ಪ್ರಕಾರನೇ ನಾವು ಪಾಲಿಸ್ಕೊಂಡು ಬಂದು, ಯಾವಾಗ ಇವ್ರು ಅದಕ್ಕೂ ಮೀರಿ ಒಂದ್ ಹೆಜ್ಜೆ ಮುಂದೆ ಹೋದ್ರೆ ನಾವು ಒಂದ್ ಹೆಜ್ಜೆ ಮುಂದೆ ಹೋಗ್ಬೇಕು ತಾನೆ. ಈಗ ನಾವು ಇಷ್ಟು ದಿನ ಶಾಂತಿಯುತವಾಗಿ ಸಂಯಮ, ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತೆ ಸರ್. ಅವ್ರು ಯಾವಾಗ ನಮ್ಮ ಸಂಯಮದ ಕಟ್ಟೆ ನಮ್ಮ ಮೀರಿಸ್ತಾರೋ ಅವಾಗ ನಾವ್ ಇಂಥ ಕಾರ್ಯನ ಮಾಡೇ ಮಾಡ್ತೀವಿ. ಇದಕ್ಕೆ ಮೂಲ ಕಾರಣ ಸರ್ಕಾರನೇ. ನಮ್ಮ ರೈತರದ್ದು ಯಾವ್ದು ತಪ್ಪಿಲ್ಲ ಇಲ್ಲಿ. ಇದಕ್ಕೆ ಮೂಲ ಪ್ರಚೋದನೆ ಕೊಟ್ಟರೆ ಸರ್ಕಾರ. ನಾವು ಬಾಲಕೃಷ್ಣ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬಂದ್ಮೇಲೂ ಕೂಡ ನೀವು ನಮಗೆ ಮುಖ್ಯಮಂತ್ರಿಗಳ ಹತ್ರ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟು ನಮ್ಮ ಕಷ್ಟ ನಷ್ಟ ಹೇಳ್ಕೊಳ್ಳೋವರೆಗೂ ನೀವು ಯಾವುದೇ ರೀತಿಯ JMC ಮಾಡಿಸಬಾರ್ದು ಅಂತ ಹೇಳಿದ್ರು ಕೂಡ ಇವ್ರೊಂದ್ ಹೆಜ್ಜೆ ಮುಂದೆ ಹೋದ್ರೆ ನಾವು ಸುಮ್ನೆ ಇರ್ಬೇಕಾ? ನಮ್ಮ ಭೂಮಿನ ಅವ್ರೇನ್ ಸರ್ JMC ಮಾಡ್ತಾರೆ? ನಮ್ಮ ಅನುಮತಿ ಇಲ್ದಾರ ಅದ್ ಹೆಂಗ್ ತಗೊಂಡ್ಬಿಡ್ತಾರೆ ಅವರು? ನಾವು ಒಪ್ಕೊಂಡೇ ಇಲ್ಲ, ಅದಂಗ್ ನಮ್ JMC ಮಾಡಿಸ್ಬಿಡ್ತಾರೆ. ನೀವು ಪರ ಇರೋರ್ ಮಾಡಿಸ್ಕೊತೀವಿ ಅಂತ ಹೇಳ್ತಾರೆ, ಪರ ಇರೋರ್ ಮಾಡ್ಕೋತಿರಲ್ವಾ? ನಾವು ಪರ ಇರೋ ನಾವು ಅಭಿವೃದ್ಧಿಗೆ ವಿರೋಧಿಗಳಲ್ಲ ಸರ್. ನಾವು ಸರ್ಕಾರದ ಅಭಿವೃದ್ಧಿಗೆ ನಾವೆಲ್ಲರೂ
ನಮ್ಮ ರೈತರು ಯಾರು ವಿರೋಧಿಗಳಲ್ಲ. ನೀವು ಮಾಡ್ಕೊಳ್ಳಿ, ಯೋಜನೆ ಮಾಡ್ಕೋಬೇಕು ತಾನೆ. ನಿಮ್ಮ ಅಪ್ರೂವಲ್ಸ್ ತೋರಿಸ್ಬಿಟ್ಟು ಮಾಡ್ಕೊಳ್ಳಿ. ನಮ್ಗೆ 80% ತೋರಿಸ್ಬಿಡಿ. ನಮ್ಗೆ ಕೆಲಸ ಕಾರ್ಯ ಹೇಳಿದ್ರೆ ನಾವು ಇಲ್ಲಿ ಬಂದು ಕೂತ್ಕೊಂಡಿದ್ವಿ 492 ದಿನದಿಂದ. ಅವ್ರು ಕೇವಲ 15 ದಿನದಿಂದ ಬಂದು ಕೂತಿರೋರಿಗೆ JMC ಮಾಡ್ಸಕ್ ಅರ್ಜೆಂಟ್ ಆಗಿದೆ. ನಮ್ದೇನಾದ್ರು ಒಂದು ತೀರ್ಮಾನ ಮಾಡ್ಬಿಡಿ. ನೀವು ನಮ್ಗೊಂದು ನಿರ್ಧಾರ ಮಾಡ್ಬಿಡಿ. ಇಲ್ಲ ನೀವು ಇಷ್ಟು ಅಪ್ರೂವಲ್ಸ್ ಆಗಿದೆ, ನೀವು ಯಾವ್ದೇ ಕಾರಣಕ್ಕೂ ನಿಮ್ 20% ನಮ್ 20% ಅಂತ ಅವ್ರು ಹೇಳ್ತಾ ಇದಾರೆ. 20% ಇದೀವಿ ಅಂತ ನಾವು ಒಪ್ಕೊಬಿಡ್ತೀವಿ. ಬೇಕಾದ್ರೆ ನೀವು ತೋರಿಸ್ಬಿಟ್ಟು ನಮ್ಗೆ ಒಪ್ಪಿಗೆ ಕೊಟ್ಬಿಡಿ, ಆಮೇಲೆ ಮಾಡ್ಕೊಂಡೋಗಿ, ಪರವಾಗಿಲ್ಲ. ಮತ್ತೊಬ್ರು ಇದಾರೆ, ಅವ್ರನ್ನು ಕೂಡ ಮಾತಾಡ್ಸಿ ಹೋಗ್ತೀನಿ. ಅಮ್ಮ, ನಿಮ್ಮ ಭೂಮಿನ ಕೇಳ್ತಿದ್ದಾರೆ, ಕೊಡ್ತೀರಾ ನೀವು ಸರ್ಕಾರಕ್ಕೆ? ಕೊಡಲ್ಲ. ಭೂಮಿನ ಜೀವ ಕೊಟ್ರು ಭೂಮಿ ಕೊಡಲ್ಲ. ನಮ್ಮ ಮಕ್ಕಳು 3 ಅವ್ರೆ. ಅವ್ರಿಗೆ ನಾಳೆ ದಿನ ನಾವೇನ್ ಮಾಡೋದು? ಇವಾಗ ಅವ್ರು ಕೊಡೋದು 3 ಕಾಸು ಮಕ್ಕಳನ್ನ ಓದಿಸಕ್ಕಾಗಲ್ಲ. ನಮ್ಮ ಮಕ್ಕಳನ್ನ ಏನ್ ಮಾಡೋದು? ನಮ್ಮ ತಾತ ನಮ್ಮ ಅಮ್ಮ ಎಲ್ಲ ನಮ್ಗೆ ಕೊಟ್ಟವ್ರು. ನಮ್ಮ ಮಕ್ಕಳಿಗೆ ನಾವೇನ್ ಕೊಡೋದು? ಕೊಡಲ್ಲ ಅಂದ್ರೆ ಕೊಡಲ್ಲ. ಅಮ್ಮ, ನೀವೇನ್ ಹೇಳ್ತೀರಾ? ನಾವು ಕೊಡಲ್ಲ ಕಣಪ್ಪ ಭೂಮಿನ. ನಾವು ಅಭಿವೃದ್ಧಿಯಾಗಿ ಬದುಕಿದೀವಿ, ಮಕ್ಕಳನ್ನೆಲ್ಲ ಓದಿಸಿದೀವಿ, ಕೆಲಸದಲ್ಲಿ ಅವರೇ ಮಕ್ಕಳು. ನಾವು ಅನುಕೂಲವಾಗಿದ್ದೀವಿ. ನಾವು ಭೂಮಿ ಮಾರ್ಕೊಂಡು ನಾವು ಜೀವನ ಮಾಡಬೇಕು ಅನ್ನೋದು ನಮ್ಗೇನು ಇಲ್ಲ. ನಾವು ಇವಾಗ ಅನುಕೂಲವಾಗಿ ಅಭಿವೃದ್ಧಿಯಾಗಿ ನಾವು ಬದುಕ್ತಾ ಇದ್ದೀವಿ. ನಾವು ಭೂಮಿ ಕೊಡಲ್ಲ. ನಾವು ಬಾಳೆ ಹಾಕಿದೀವಿ, ಅಡಕೆ ಹಾಕಿದೀವಿ, ಹಸ್ಕೊಳವೆ, ರೇಷ್ಮೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಅದೆಲ್ಲ ಕಿತ್ಕೊಬಿಟ್ಟು ನಾವ್ ಎಲ್ಬೋಗ ನಮ್ಮದು. ನಮ್ ಭೂಮಿ ನಾವು ಕೊಡಲ್ಲ ಸರ್, ಯಾವ್ದೇ ಕಾರಣಕ್ಕೂ ಕೊಡಲ್ಲ. ಏನ್ ತುಕ್ಕೆ ಕೇಳ್ತಾರೆ ನಮ್ ಭೂಮಿ ಕೊಡ್ಬೇಕು ಅನ್ನೋದು. ನಮ್ಮನ್ನ ನಾವು ಗೈಕೊಂಡು ನಾವು ತಿಂತಾ ಇದೀವಿ, ಅವ್ರ ಹತ್ರ ನಾವು ಕೊಡ್ತೀವಿ, ನೀವು ತಗೊಳ್ಳಿ ಅಂತ ಹೋಗಿದಾರಲ್ಲ, ಅವ್ರು ತಗೊಳ್ಳಿ. ಅವ್ರು ಗೈಯಕ್ಕಾಗಲ್ಲ, ಅವ್ರು ತಿನ್ನಕ್ಕಾಗಲ್ಲ, ಮಾರ್ಕೊಂಡು ತಿಂತಿದ್ದಾರೆ, ತಿನ್ಲಿ. ನಾವು ವ್ಯವಸಾಯ ಮಾಡಿ ಬದುಕ್ತಿರೋರು ನಾವು. ನಮ್ಮನ್ನ ಯಾಕೆ ಅವ್ರು ಈ ತರ ಮಾಡ್ಬೇಕು? ಇಷ್ಟು ತೊಂದರೆ ಕೊಡ್ತಿದಾರಲ್ಲ ರೈತರಿಗೆ, ಅವ್ರಿಗೇನು ಕಣ್ ಕಾಣಿಸ್ತಾ ಇಲ್ವಾ? ಏನು ಕಾಣಿಸ್ತಾ ಇಲ್ಲ. ಅವರು ಎಲ್ಲಾ ಕಡೆ ಜೋರಾಗಿ ಸಂಪಾದನೆ ಮಾಡಿ ಇಟ್ಕೊಂಡಿದ್ದಾರೆ, ಅದನ್ನ ಮಾಡ್ಕೊಳ್ಳಿ. ಎಲ್ಲಿ ಅಭಿವೃದ್ಧಿ ಮಾಡ್ಬೇಕು ಅಲ್ಲೋಗಿ ಮಾಡ್ಲಿ. ಹಳ್ಳಿಗಳಲ್ಲಿ ರೈತರುಗಳ ಅಭಿವೃದ್ಧಿ ಮಾಡ್ಕೊತಿದ್ದಾರೆ. ಅವ್ರ ಮಕ್ಳನ್ನ ಅವ್ರು ಓದಿಸ್ಕೊತಿದ್ದಾರೆ, ವ್ಯವಸಾಯ ಮಾಡ್ತಿದ್ದಾರೆ, ಬೇರೆ ಜನಗಳಿಗೆ ಊಟ ಹಾಕ್ತಿದ್ದಾರೆ. ಅಂತದ್ರಲ್ಲಿ ಯಾಕೆ ಇಷ್ಟೊಂದು ತೊಂದರೆ ಕೊಡ್ಬೇಕು ಎಲ್ಲಾರ್ಗು? ಅವ್ರು ಬಂದು ಇಲ್ಲಿ ನೋಡ್ಬೇಕು. ಅವ್ನ್ ಬಾಲಕೃಷ್ಣ ಅಲ್ಲಿ ಕುತ್ಕೊಂಡು ಹೇಳೋದಲ್ಲ ಗೂಂಡಾಗಿರಿ ಮಾಡ್ತಾರೆ ಅಂತ. ಅವನು ಗೂಂಡಾಗಿರಿ ಮಾಡಕ್ ಕಳ್ಸೋದು ಎಲ್ಲಾರ್ನು. ಅವ್ರು ಗೂಂಡಾಗಿರಿ ಮಾಡೋದು ರೈತರಲ್ಲ. ರೈತರು ಅವ್ರ ಪಾಡ್ಗ ಅವ್ರು ಕೆಲಸ ಮಾಡ್ಕೊಂಡು ಅವ್ರ ಮನೇಲಿ ಇದ್ದವ್ರನ್ನ ರೋಡ್ ತಂದು ಕೂರ್ಸಿದಾರೆ. ಇವತ್ತು ಯಾಕಿಷ್ಟು ಹೊಟ್ಟೆ ಉರ್ಸ್ಬೇಕು ರೈತರನ್ನೆಲ್ಲ? ಇದಿಷ್ಟು ಮಹಿಳಾ ರೈತರ ಆಕ್ರೋಶ. ಅಂದ್ರೆ ನಾವು ನಮ್ಮ ಕೆಲಸವನ್ನ ಮಾಡ್ತಿದ್ದೇವೆ, ನಮ್ಮ ಜಮೀನಿನ ಮೂಲಕ ನಾವು ಉದ್ಧಾರ ಆಗ್ತಿದ್ದೇವೆ. ಆದ್ರೆ ಇವರು ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ನಮ್ಮನ್ನ ಬೀದಿಗೆ ತರುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಮ್ಮ ಅಪ್ರೂವ್ ಇಲ್ಲದೇನೆ ಬಂದು ಸರ್ವೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಜಮೀನನ್ನ ಬಿಟ್ಕೊಡೋದಿಲ್ಲ ಅಂತೇಳಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ರೈತರು ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.